ಮಲೆನಾಡಿನ ಮುಳುಗಡೆ ಕವಿ ಎಂದೇ ಖ್ಯಾತರಾಗಿದ್ದ ನಾ ಡಿಸೋಜ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಶರಾವತಿ ಸಂತ್ರಸ್ತರಿಗೆ ಧ್ವನಿಯಾಗಿದ್ದ ನಾಡಿ ಮಾತು ಮುಗಿಸಿ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾ ಡಿಸೋಜ ಅವರ ಅಂತ್ಯಕ್ರಿಯೆ ನಿನ್ನೆ ಸಾಗರದಲ್ಲಿ ನೆರವೇರಿಸಲಾಯಿತು. ನಾಡು ನುಡಿಗೆ ಮಿಡಿದ ಶರಾವತಿ ಮುಳುಗಡೆಯ ಕಥನ ಹೇಳಿದ ಜನಮನದ ನಾಡಿ ಕರುನಾಡು ಕಂಡ ಅಪರೂಪದ ಸಾಹಿತಿ ನಾ ಡಿಸೋಜ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಮರೆಯಾದ ಮುಳುಗಡೆಯ ಮಹಾಚೇತನ. ಸರ್ಕಾರಿ ಗೌರವದೊಂದಿಗೆ ನಾಡಿ ಅಂತ್ಯಕ್ರಿಯೆ. ಮಲೆನಾಡಿನ ಮುಳುಗಡೆ ಕವಿ ಎಂದೇ ಖ್ಯಾತರಾಗಿದ್ದ ನಾ ಡಿಸೋಜ ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ದ್ವೀಪದ ದೀಪ ಆರಿದೆ, ಕೆಂಜಾಲದ ಕೆಂಪು ಹೂ ಅಸ್ತಂಗತವಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಸಾಗರದಲ್ಲಿ ನಿನ್ನೆ ಸಂಜೆ ನಾ ಡಿಸೋಜ ಅಂತ್ಯಕ್ರಿಯೆ ನಡೆಯಿತು. ನಿನ್ನೆ ನಾ ಡಿಸೋಜ ಅವರ ಪಾರ್ಥಿವ ಶರೀರವನ್ನ ಸಾಗರದ ಗಾಂಧಿ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಶಾಸಕ ಗೋಪಾಲಕೃಷ್ಣ ಬೇಳೂರು, ಜಿಲ್ಲಾಡಳಿತದ ಅಧಿಕಾರಿಗಳು ಸೇರಿದಂತೆ ತಾಲೂಕಿನ ಜನರು ಅಂತಿಮ ದರ್ಶನ ಪಡೆದರು. ಅಗಲಿದ ಮಹಾಚೇತನಕ್ಕೆ ನಮನ ಸಲ್ಲಿಸಿದ್ರು. ಇದಕ್ಕೂ ಮೊದಲು ಸಾಗರದ BH ರಸ್ತೆಯ ಅವರ ಮನೆಯಿಂದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ನಾ ಡಿಸೋಜ ಅವರ ಪಾರ್ಥಿವ ಶರೀರ ಮೆರವಣಿಗೆ ಮಾಡಲಾಯಿತು. ಸಾರ್ವಜನಿಕರು, ವಿದ್ಯಾರ್ಥಿಗಳು ರಸ್ತೆಯುದ್ದಕ್ಕೂ ಗೌರವ ನಮನ ಸಲ್ಲಿಸಿದರು. ನಾಡಿನ ಕವಿಗೆ ಶಾಲಾ ಮಕ್ಕಳು ನುಡಿ ನಮನ ಸಲ್ಲಿಸಿದ್ರು. ಗಾಂಧಿ ಮೈದಾನದಲ್ಲಿಯೇ ನಾಡಿಯವರಿಗೆ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಪೊಲೀಸರು 3 ಸುತ್ತು ಕುಶಾಲತೋಪು ಹಾರಿಸಿ ನಾಡಿನ ಹಿರಿಯ ಕವಿಗೆ ಗೌರವ ವಂದನೆ ಸಲ್ಲಿಸಿದ್ರು. ನಂತರ ನಾ ಡಿಸೋಜ ಶರೀರವನ್ನ ಸಾಗರದ ಸಂತ ಜೋಸೆಫ್ರ ಚರ್ಚ್ಗೆ ತರಲಾಯಿತು. ಇಲ್ಲಿ ಕ್ಯಾಥೋಲಿಕ್ ಕ್ರೈಸ್ತ ಸಮುದಾಯದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ಪೂರ್ಣಗೊಳಿಸಲಾಯಿತು. ನಂತರ ಚರ್ಚ್ ಹಿಂಭಾಗದಲ್ಲಿರುವ ಕ್ರೈಸ್ತರ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಶರಾವತಿ ಸಂತ್ರಸ್ತರಿಗೆ ಧ್ವನಿಯಾಗಿದ್ದ ನಾಡಿ ಮಾತು ಮುಗಿಸಿದ್ದಾರೆ. ಆದರೆ ಮುಂದಿನ ಪೀಳಿಗೆಗೆ ತಮ್ಮ ಅದ್ಭುತ ಬರಹಗಳನ್ನು ಬಿಟ್ಟು ಹೋಗಿದ್ದಾರೆ. ನಾಡಿಯವರ ಬರಹ ಮತ್ತು ಸಾಮಾಜಿಕ ಕೆಲಸಗಳು ಯಾವತ್ತೂ ನಮ್ಮನ್ನ ಅಗಲುವುದಿಲ್ಲ. ಭೀಮನಾಯ್ಕ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಮುಳುಗಡೆ ಕವಿ ಎಂದೇ ಖ್ಯಾತರಾಗಿದ್ದ ನಾ ಡಿಸೋಜ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಶರಾವತಿ ಸಂತ್ರಸ್ತರಿಗೆ ಧ್ವನಿಯಾಗಿದ್ದ ನಾಡಿ ಮಾತು ಮುಗಿಸಿ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾ ಡಿಸೋಜ ಅವರ ಅಂತ್ಯಕ್ರಿಯೆ ನಿನ್ನೆ ಸಾಗರದಲ್ಲಿ ನೆರವೇರಿಸಲಾಯಿತು. ನಾಡು ನುಡಿಗೆ ಮಿಡಿದ ಶರಾವತಿ ಮುಳುಗಡೆಯ ಕಥನ ಹೇಳಿದ ಜನಮನದ ನಾಡಿ ಕರುನಾಡು ಕಂಡ ಅಪರೂಪದ ಸಾಹಿತಿ ನಾ ಡಿಸೋಜ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಮರೆಯಾದ ಮುಳುಗಡೆಯ ಮಹಾಚೇತನ. ಸರ್ಕಾರಿ ಗೌರವದೊಂದಿಗೆ ನಾಡಿ ಅಂತ್ಯಕ್ರಿಯೆ. ಮಲೆನಾಡಿನ ಮುಳುಗಡೆ ಕವಿ ಎಂದೇ ಖ್ಯಾತರಾಗಿದ್ದ ನಾ ಡಿಸೋಜ ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ದ್ವೀಪದ ದೀಪ ಆರಿದೆ, ಕೆಂಜಾಲದ ಕೆಂಪು ಹೂ ಅಸ್ತಂಗತವಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಸಾಗರದಲ್ಲಿ ನಿನ್ನೆ ಸಂಜೆ ನಾ ಡಿಸೋಜ ಅಂತ್ಯಕ್ರಿಯೆ ನಡೆಯಿತು. ನಿನ್ನೆ ನಾ ಡಿಸೋಜ ಅವರ ಪಾರ್ಥಿವ ಶರೀರವನ್ನ ಸಾಗರದ ಗಾಂಧಿ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಶಾಸಕ ಗೋಪಾಲಕೃಷ್ಣ ಬೇಳೂರು, ಜಿಲ್ಲಾಡಳಿತದ ಅಧಿಕಾರಿಗಳು ಸೇರಿದಂತೆ ತಾಲೂಕಿನ ಜನರು ಅಂತಿಮ ದರ್ಶನ ಪಡೆದರು. ಅಗಲಿದ ಮಹಾಚೇತನಕ್ಕೆ ನಮನ ಸಲ್ಲಿಸಿದ್ರು.
ಇದಕ್ಕೂ ಮೊದಲು ಸಾಗರದ BH ರಸ್ತೆಯ ಅವರ ಮನೆಯಿಂದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ನಾ ಡಿಸೋಜಾ ಅವರ ಪಾರ್ಥಿವ ಶರೀರ ಮೆರವಣಿಗೆ ಮಾಡಲಾಯಿತು. ಸಾರ್ವಜನಿಕರು, ವಿದ್ಯಾರ್ಥಿಗಳು ರಸ್ತೆಯುದ್ದಕ್ಕೂ ಗೌರವ ನಮನ ಸಲ್ಲಿಸಿದರು. ನಾಡಿನ ಕವಿಗೆ ಶಾಲಾ ಮಕ್ಕಳು ನುಡಿ ನಮನ ಸಲ್ಲಿಸಿದ್ರು. ಗಾಂಧಿ ಮೈದಾನದಲ್ಲಿಯೇ ನಾಡಿಯವರಿಗೆ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಪೊಲೀಸರು 3 ಸುತ್ತು ಕುಶಾಲತೋಪು ಹಾರಿಸಿ ನಾಡಿನ ಹಿರಿಯ ಕವಿಗೆ ಗೌರವ ವಂದನೆ ಸಲ್ಲಿಸಿದ್ರು. ನಂತರ ನಾ ಡಿಸೋಜಾ ಶರೀರವನ್ನ ಸಾಗರದ ಸಂತ ಜೋಸೆಫ್ರ ಚರ್ಚ್ಗೆ ತರಲಾಯಿತು. ಇಲ್ಲಿ ಕ್ಯಾಥೋಲಿಕ್ ಕ್ರೈಸ್ತ ಸಮುದಾಯದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ಪೂರ್ಣಗೊಳಿಸಲಾಯಿತು. ನಂತರ ಚರ್ಚ್ ಹಿಂಭಾಗದಲ್ಲಿರುವ ಕ್ರೈಸ್ತರ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಶರಾವತಿ ಸಂತ್ರಸ್ತರಿಗೆ ಧ್ವನಿಯಾಗಿದ್ದ ನಾಡಿ ಮಾತು ಮುಗಿಸಿದ್ದಾರೆ. ಆದರೆ ಮುಂದಿನ ಪೀಳಿಗೆಗೆ ತಮ್ಮ ಅದ್ಭುತ ಬರಹಗಳನ್ನು ಬಿಟ್ಟು ಹೋಗಿದ್ದಾರೆ. ನಾಡಿಯವರ ಬರಹ ಮತ್ತು ಸಾಮಾಜಿಕ ಕೆಲಸಗಳು ಯಾವತ್ತೂ ನಮ್ಮನ್ನ ಅಗಲುವುದಿಲ್ಲ. ಭೀಮನಾಯ್ಕ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಮುಳುಗಡೆ ಕವಿ ಎಂದೇ ಖ್ಯಾತರಾಗಿದ್ದ ನಾ ಡಿಸೋಜಾ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಶರಾವತಿ ಸಂತ್ರಸ್ತರಿಗೆ ಧ್ವನಿಯಾಗಿದ್ದ ನಾಡಿ ಮಾತು ಮುಗಿಸಿ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾ ಡಿಸೋಜಾ ಅವರ ಅಂತ್ಯಕ್ರಿಯೆ ನಿನ್ನೆ ಸಾಗರದಲ್ಲಿ ನೆರವೇರಿಸಲಾಯಿತು. ನಾಡು ನುಡಿಗೆ ಮಿಡಿದ ಶರಾವತಿ ಮುಳುಗಡೆಯ ಕಥನ ಹೇಳಿದ ಜನಮನದ ನಾಡಿ ಕರುನಾಡು ಕಂಡ ಅಪರೂಪದ ಸಾಹಿತಿ ನಾ ಡಿಸೋಜಾ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಮರೆಯಾದ ಮುಳುಗಡೆಯ ಮಹಾಚೇತನ. ಸರ್ಕಾರಿ ಗೌರವದೊಂದಿಗೆ ನಾಡಿ ಅಂತ್ಯಕ್ರಿಯೆ. ಮಲೆನಾಡಿನ ಮುಳುಗಡೆ ಕವಿ ಎಂದೇ ಖ್ಯಾತರಾಗಿದ್ದ ನಾ ಡಿಸೋಜಾ ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ದ್ವೀಪದ ದೀಪ ಆರಿದೆ. ಕೆಂಜಾಲದ ಕೆಂಪು ಹೂ ಅಸ್ತಂಗತವಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಸಾಗರದಲ್ಲಿ ನಿನ್ನೆ ಸಂಜೆ ನಾ ಡಿಸೋಜಾ ಅಂತ್ಯಕ್ರಿಯೆ ನಡೆಯಿತು. ನಿನ್ನೆ ನಾ ಡಿಸೋಜಾ ಅವರ ಪಾರ್ಥಿವ ಶರೀರವನ್ನ ಸಾಗರದ ಗಾಂಧಿ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಶಾಸಕ ಗೋಪಾಲಕೃಷ್ಣ ಬೇಳೂರು, ಜಿಲ್ಲಾಡಳಿತದ ಅಧಿಕಾರಿಗಳು ಸೇರಿದಂತೆ ತಾಲೂಕಿನ ಜನರು ಅಂತಿಮ ದರ್ಶನ ಪಡೆದರು. ಅಗಲಿದ ಮಹಾಚೇತನಕ್ಕೆ ನಮನ ಸಲ್ಲಿಸಿದರು. ಇದಕ್ಕೂ ಮೊದಲು ಸಾಗರದ BH ರಸ್ತೆಯ ಅವರ ಮನೆಯಿಂದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ನಾ ಡಿಸೋಜಾ ಅವರ ಪಾರ್ಥಿವ ಶರೀರ ಮೆರವಣಿಗೆ ಮಾಡಲಾಯಿತು. ಸಾರ್ವಜನಿಕರು, ವಿದ್ಯಾರ್ಥಿಗಳು ರಸ್ತೆಯುದ್ದಕ್ಕೂ ಗೌರವ ನಮನ ಸಲ್ಲಿಸಿದರು. ನಾಡಿನ ಕವಿಗೆ ಶಾಲಾ ಮಕ್ಕಳು ನುಡಿ ನಮನ ಸಲ್ಲಿಸಿದ್ರು. ಗಾಂಧಿ ಮೈದಾನದಲ್ಲಿಯೇ ನಾಡಿಯವರಿಗೆ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಪೊಲೀಸರು 3 ಸುತ್ತು ಕುಶಾಲತೋಪು ಹಾರಿಸಿ ನಾಡಿನ ಹಿರಿಯ ಕವಿಗೆ ಗೌರವ ವಂದನೆ ಸಲ್ಲಿಸಿದ್ರು. ನಂತರ ನಾ ಡಿಸೋಜಾ ಶರೀರವನ್ನ ಸಾಗರದ ಸಂತ ಜೋಸೆಫ್ರ ಚರ್ಚ್ಗೆ ತರಲಾಯಿತು. ಇಲ್ಲಿ ಕ್ಯಾಥೋಲಿಕ್ ಕ್ರೈಸ್ತ ಸಮುದಾಯದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನ ಪೂರ್ಣಗೊಳಿಸಲಾಯಿತು. ನಂತರ ಚರ್ಚ್ ಹಿಂಭಾಗದಲ್ಲಿರುವ ಕ್ರೈಸ್ತರ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಶರಾವತಿ ಸಂತ್ರಸ್ತರಿಗೆ ಧ್ವನಿಯಾಗಿದ್ದ ನಾಡಿ ಮಾತು ಮುಗಿಸಿದ್ದಾರೆ. ಆದರೆ ಮುಂದಿನ ಪೀಳಿಗೆಗೆ ತಮ್ಮ ಅದ್ಭುತ ಬರಹಗಳನ್ನು ಬಿಟ್ಟು ಹೋಗಿದ್ದಾರೆ. ನಾಡಿಯವರ ಬರಹ ಮತ್ತು ಸಾಮಾಜಿಕ ಕೆಲಸಗಳು ಯಾವತ್ತೂ ನಮ್ಮನ್ನ ಅಗಲುವುದಿಲ್ಲ. ಭೀಮನಾಯ್ಕ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.